ಜಾಸ್ತಿ ಮೋದಿ ಅವ್ರ ಹೆಸರನ್ನ ಬಳಸ್ತಾ ಇದ್ದಾರೆ. ಪ್ರತಿಯೊಬ್ಬ ಬಿಜೆಪಿ ಅಭ್ಯರ್ಥಿಗಳು ಕೂಡ ಕರ್ನಾಟಕದಲ್ಲಿ ತಮಗೆ ಗೊತ್ತೇ ಇದೆ, ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಕೂಡ ಮೋದಿ ಅವರ ಹೆಸರನ್ನ ಹೇಳೋದು, ಅವ್ರ ಮುಖಾನೇ ಇಟ್ಕೊಂಡು ಪ್ರಚಾರ ಮಾಡುವಂಥದ್ದು, ದೇಶದ ಅಭಿವೃದ್ಧಿಗೋಸ್ಕರ ಮಾಡಿ ಅಥವಾ ಹೀಗೆ ನೀವು ಹೇಳಿದಾಗ 2047 ಅಲ್ಲಿ ಏನಾಗುತ್ತೆ ಆ ಒಂದು ವಿಷನ್ ನ ಇಟ್ಕೊಂಡು ವೋಟ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ, ಅಲ್ಲಿವರೆಗೂ ಜನ ಮೂರ್ಖರಾಗಕ್ಕೆ ಸಾಧ್ಯ ಇದೆಯಾ ಸರ್? ನೋಡ್ರಿ, ಅದು ಮೋದಿ ಅವರು ಇಂಥ ಮಹಾತ್ಮ ರೆಡ್ಡಿಯವರಿಗೆ ಜನರು ಮೂರ್ಖ ಮಾಡಿದ್ರೆ ಈಗ ಜನ ಸ್ವಲ್ಪ ಎಚ್ಚರಗಳಾಗ್ತಾರೆ. ಆದ್ರೂ ಇನ್ನೂ ನಮ್ಮ ಮೀಡಿಯಾ ಇದ್ದೇನು ಮಾಡ್ತಾ ಇದ್ದಪ್ಪ, ಮೋದಿ ಅವ್ರ ಬದಲಾಗಿ ಹೇಳ್ತಾ ಇದ್ದೀನಿ ಈ ಮಾತನ್ನ, ಜೊಲ್ಲೆ ಅವ್ರ ಬದಲಾಗಿ ಅಲ್ಲ. ಯಾಕಂತಂದ್ರೆ ಮೋದಿನೇ ಬೇರೆ ಜೊಲ್ಲೆನೇ ಬೇರೆ. ಆದ್ರೆ ಜೊಲ್ಲೆ ಅವರು ಆಯ್ಕೆ ಮಾಡ್ಕೊಳ್ಳೋ ಸಲುವಾಗಿ ಮೋದಿ ಹೆಸರು ರೆಫರ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ ಆಗುವಂಥ ಅಪಾಯಗಳು ಇವ್ರಿಗೂ ಅಪಾಯ ಆಗೋ ಸಾಧ್ಯತೆಗಳಿದ್ದಾವೆ. ಅವ್ರಿಗೆ ಆದಂಥ ಒಳ್ಳೆತನ ಇವ್ರಿಗೂ ಒಳ್ಳೆತನ ಆಗುವಂಥವು. ಏನೋ ಮೋದಿ ಅವರು ಅಷ್ಟೇ ಲೆಕ್ಕದಲ್ಲಿ ಇಟ್ಕೊಂಡು ಮಾಡುವಂಥದ್ದು. ಇಲ್ಲಿವರೆಗೆ ಒಂದು ಯೋಜನೆ ಯಶಸ್ವಿಯಾಗಿ ಇವತ್ತು 100 ಸ್ಮಾರ್ಟ್ ಸಿಟೀಸ್ ಆಗಿರ್ಬೋದು, ನಮಾಮಿ ಗಂಗಾ ಆಗಿರ್ಬೋದು, ಎಷ್ಟು ಯೋಜನೆ ಘೋಷಣೆ ಮಾಡಿದ್ರೆ ಅವ್ರಿಗೆ ಲೆಕ್ಕಿಲ್ಲ, ಆ ರೀತಿ ಮಾಡಿದರು. ಅದ್ರಲ್ಲಿ ಒಂದಾದರೂ ಇವತ್ತು 100ಕ್ಕೆ 100 ಯಶಸ್ವಿಯಾಗಿದ್ದಾವೆ. ಈ 10 ವರ್ಷದಲ್ಲೇ ಬಡತನ ಹೋಗಿಸ್ತೀನಿ, ಎಲ್ಲರಿಗೂ ಮನೆ ಮಾಡಿಕೊಡ್ತೀನಿ, ಎಲ್ಲರೂ ನೀರು ಮಾಡಿಕೊಡ್ತೀನಿ ಅಂತೆಲ್ಲ ಮಾತಾಡಿದ್ರು. ಈಗ ಮತ್ತೆ ಮಾತಾಡ್ತಾ ಇದ್ದಾರೆ. ಇನ್ನು 47 ತೋರಿಸ್ತಾ ಇದ್ದಾರೆ. ಇನ್ನು ನಂಬುದು ಹೆಂಗೆ ಅಂತವ್ರು ಅಂದರೆ ಮೋದಿ ಅವ್ರು ನಂಬುದಿಲ್ಲ ಅಂದ್ರೆ ಮತ್ತೆ ಇವ್ರು ನಂಬೋ ಪ್ರಶ್ನೆ ಹೆಂಗೆ ಬರ್ತದೆ? ಜನಕ್ಕೆ ಬಿಟ್ಟಂಥ ವಿಷಯ. ಇಷ್ಟು ಮಾಡಬೇಕಾದ್ರೆ 10 ವರ್ಷ ಏನು ಮಾಡಿದ್ರು? ಮ್ಯಾಕ್ಸಿಮಮ್ ಈ ದೇಶದಲ್ಲೇ ಇದು ಡಾಲರ್ ಬೆಲೆ ಮುಂದೆ ನಮ್ಮ ನೋಟು ಇದಾಗಿ ಹೋಗ್ಬಿಡ್ತು. ಬಡತನ ಸಾಕಷ್ಟು ಅದ. 111ನೇ ಸ್ಥಾನದಲ್ಲಿದ್ದು ನಾವು ಬಡತನದಲ್ಲೇ. ಅದಕ್ಕೆ ಇವರು ಎಲ್ಲ ಬಡತನ ಎಬ್ಸಿ 25 ಕೋಟಿ ಮಂದಿ ಮಾಲ್ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಭಾಳಷ್ಟು ಹೇಳಿದ್ರು, ಜನ ನಂಬುದಿಲ್ಲ. ನಾವು ಸ್ವತಃ ಒಂದ್ಗಡೆ ಅವರೇ ಹೇಳ್ಕೊಂಡಿದ್ದಾರೆ, ಜೂಟ್ ಬೋಲೋ ಜೂಟ್ ಬೋಲೋ ಜೂಟ್ ಬೋಲೋ ಅಂತೇಳಿ. ಇವೊಬ್ಬ ನಾಯಕರಾಗಿ ಮಾತಾಡಿದಾಗ ಮತ್ತು ಒಂದು ಕೊಟ್ಟ ಆಶ್ವಾಸನೆಗಳು ಜುಮ್ಲಾ ಅಂತ ಹೇಳಿದಾಗ ಒಂದು ನಂಬುವುದು ಹೆಂಗೆ ಇವರು? ಹೀಗಾಗಿ ಜೊಲ್ಲೆ ಅವರು ಪ್ರಾಮಾಣಿಕರದಾರೋ ಅಪ್ರಾಮಾಣಿಕರು ಬೇರೆ ವಿಷಯ. ಅಲ್ಲಿ ಜನ ಮಾತ್ರ ಅವ್ರು ನೋಡಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅಲ್ಲಿ ಏನು ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಜನ ಪರೀಕ್ಷೆ ಮಾಡಿ ಹೋಗಿ ಕೇಳಿ ಅವ್ರು ಎಲ್ಲಿದ್ದು 10 ವರ್ಷ ನಮ್ಗೆ ಅಂತೇಳಿ ಏನು ತಪ್ಪಾಗುತ್ತೆ. ಇನ್ ಜನರಲ್ ಒಂದು ಕ್ವೆಶನ್ ಕೇಳಿ, ಇದು ಯಾರ ಬಗ್ಗೆನೂ ಅಲ್ಲ. ಒಬ್ಬ ವ್ಯಕ್ತಿ ಒಬ್ಬ ಅಭ್ಯರ್ಥಿಗೆ ಓಟ್ ಹಾಕಬೇಕಾದ್ರೆ ಆ ವ್ಯಕ್ತಿಯನ್ನ ನೋಡಿ ಓಟ್ ಹಾಕ್ಬೇಕಾ ಅಥವಾ ಆ ಪಕ್ಷವನ್ನ ನೋಡಿ ಓಟ್ ಹಾಕ್ಬೇಕಾ ಸರ್? ನೋಡ್ರಿ, ಇದು ಪ್ರಜಾಪ್ರಭುತ್ವ ನಮ್ಮದು ಏನಪ್ಪ ಅಂತಂದ್ರೆ, ಇದು ಪಕ್ಷಗಳ ನೆಲೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಈ ದೇಶವನ್ನು ಕಟ್ಟಲಿಕ್ಕೆ ಹೋಗಿಲ್ಲ. ಇವರು ಪಕ್ಷಗಳ ನಂತರ ಮಾಡ್ಕೊಂಡಿದ್ದಾರೆ. ನೀವು ಯಾವುದೇ ಪಕ್ಷದಿಂದ ಬರ್ರಿ, 272 ಮಂದಿಯಾಗ ತಮ್ಮ ನಾಯಕನ ಆಯ್ಕೆ ಮಾಡ್ಕೊಂಡ್ರಂದ್ರೆ ಅವ ಈ ದೇಶದ ಪ್ರಧಾನಿ. ಇಷ್ಟದೇ ಇವ್ರ ನಂತರ ಪಕ್ಷ ಮಾಡ್ಕೊಂಡ್ರು, ಅದು ಪಕ್ಷ ದುಡ್ಡು ಎಬ್ಸ್ಕೊಂಡು ಇವೆಲ್ಲ ನಂತರ ಡೆವಲಪ್ಮೆಂಟ್ಗಳು. ಆರಂಭದಲ್ಲಿ ಮಾಡಿದಿಷ್ಟ 272 ಯಾರುಗಳೇ ಆಗ್ತಾರೆ, ಪಕ್ಷರೇ ಇರ್ಬೋದು, ಪಕ್ಷದಲ್ಲೂ ಇರ್ಬೋದು, ಪಕ್ಷೇತರವಾಗಿ ಇರ್ಬೋದು. 272 ಮಂದಿ ಆದರೆ ಅದನ್ನ ಎಲ್ಲರೂ ಕೂಡ ಆವರಿಸ್ಬೇಕು. ಅದನ್ನು ನಮ್ಮ ನಾಯಕ ಯಾರು, ಅದು ಪ್ರಜಾಪ್ರಭುತ್ವ ಅಂತ ಇಲ್ಲಿ ನಮ್ಮಲ್ಲಿ ಮಾಡಿದ್ದಾರೆ. ಇದು ಸಂಸದೀಯ ವ್ಯವಸ್ಥೆ ಅದ. ನಂತರದಲ್ಲೇ ಒಂದು ನಮ್ಗೆ ಒಬ್ಬರಿಗೆ ಸಾಧ್ಯ ಇಲ್ಲ, ಒಬ್ಬರಿಗೆ ಕೂಡಿ ಹೋಗೋ ಸಾಧ್ಯ ಇಲ್ಲ ಅಂತ ಇವ್ರು ಎಣಿಸಿದಾಗ ವಾಸ್ತವದ ಮೇಲೆ ಪಾರ್ಟಿ ಮಾಡ್ಕೊಂಡು ಬಂದಿದ್ದಾರೆ. ಪಾರ್ಟಿ ಅಂತ ಹೇಳ್ತಿಲ್ಲ, ಇದು ಮೊದಲಾದ್ರು ಇತ್ತು. ಆದ್ರೆ ನಮ್ಮ ಅಂಬೇಡ್ಕರ್ ಅವ್ರ ಕಾನ್ಸೆಪ್ಟ್ ಹಿಂಗಿತ್ತು. ಹೀಗಾಗಿ ನೀವು ಮೊದಲು ನೋಡ್ಬೇಕಾಗಿದ್ದು ವ್ಯಕ್ತಿಯ ಚಾರಿತ್ರ್ಯ, ವ್ಯಕ್ತಿಯ ದುಡಿಮೆ, ಅವು ಯಾವ ರೀತಿ ಅದಲ್ಲ ಜನರಿಗೆ ಎಷ್ಟು ಮೂಡ್ತಾನೆ. ಇದು ನಾವು ಜನ ತಿಳ್ಕೊಂಡು ಓಟ್ ಹಾಕ್ಬೇಕು, ಅದನ್ನ ಪಾರ್ಟಿ ನೋಡಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತುಂಬಾ ಪೈಪೋಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದಿನದಿಂದ ದಿನಕ್ಕೆ ಒಂದ್ ರೀತಿ ಜಿದ್ದಾಜಿದ್ದಿ ಏರ್ಪಡ್ತಾ ಇದೆ. ಅಲ್ಲಿ ಒಂದ್ ಕಡೆ ಇಬ್ಬರು ಅಭ್ಯರ್ಥಿಗಳು ಜಿದ್ದಾಜಿದ್ದಿ ಅಂದ್ರೆ ಏನು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ, ಜೋರ್ದಾರ್ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಅಥವಾ ಒಬ್ಬರ ಮೇಲೆ ಒಬ್ರು ವಾಗ್ದಾಳಿ ನಡೆಸ್ತಾ ಇದ್ದಾರೆ, ಆ ತರದ್ದು ಏನೂ ಇಲ್ಲ. ಬಹುಶಃ ಕರ್ನಾಟಕದಲ್ಲಿ ತುಂಬಾ ಸೈಲೆಂಟ್ ಆಗಿ ಹೋಗ್ತಾ ಇರುವಂತಹ ಪಾರ್ಟಿ ಅಥವಾ ಏನ್ ಹೇಳ್ತಾರೆ ಒಂದು ಕ್ಷೇತ್ರ ಅಂತ ಅಂದ್ರೆ ಇದೇನೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು. ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಭ್ಯರ್ಥಿಗಳ ವಿರುದ್ಧವಾಗಿ ಅಥವಾ ರಾಹುಲ್ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ಮೋದಿ ಅವ್ರ ಬಗ್ಗೆ ಆಗಿರ್ಬೋದು ಮಾತನಾಡ್ತಾ ಇದ್ದಾರೆ ಹೊರತು ಆ ಅಭ್ಯರ್ಥಿಗಳೇನು ನಿಂತಿದ್ದಾರೆ, ಅಣ್ಣಾ ಸಾಹೇಬ್ ಜೊಲ್ಲೆ ಆಗಿರ್ಬಹುದು ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಅವರಾಗಿರಬಹುದು, ಅವರು ಒಬ್ಬರ ಮೇಲೆ ಒಬ್ರು ಯಾವುದೇ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇಲ್ಲ. ಕೇವಲ ತಮ್ಮ ಪ್ರಣಾಳಿಕೆಯನ್ನ ಇಟ್ಕೊಂಡು ಅಥವಾ ತಾವು ಮಾಡಿದಂತಹ ಕೆಲಸವನ್ನ ಇಟ್ಕೊಂಡು ಹಿಂಗ್ ಮಾಡಿದೀವಿ, ಇನ್ನೊಂದ್ಸರಿ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿ ಕೆಸರೇರ್ ಚಾಟ ಅಲ್ಲಿ ನಡೆದಿಲ್ಲ. ಸರ್, ಈ ಬಗ್ಗೆ ನೀವು ಕೂಡ ಒಪ್ಕೊಳ್ತೀರಾ ಅನ್ಕೊಂತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಎಸ್ ವೀಕ್ಷಕರೇ, ಇವತ್ತು ನಡೆಸಿದಂತಹ ಚರ್ಚೆಯಲ್ಲಿ ಯಾವುದಾದ್ರೂ ವಿಷಯಗಳು ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ನೀವು ಬರೆದು ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.